ಶ್ರೀ ದತ್ತ ಭಾಗವತ. ಶಿವಂ ಶಾಂತಂ ಪ್ರಸನ್ನಂ ಓಂಕಾರಂ ಸಚ್ಚಿತ್ಸುಖ ಕೇವಲಂ ಭಕ್ತ ಮುಕ್ತಿಪ್ರದಂ ವಂದೇ ದತ್ತಾತ್ರೇಯಂ ಜಗದ್ಗುರುಂ. ಭಾಗ 4. ಉತ್ತರಕಾಂಡ. ದ್ವಿತೀಯ ಸ್ಕಂದ. ಶ್ರೀ ನರಸಿಂಹ ಸರಸ್ವತಿ ಅವತಾರ. ಅಧ್ಯಾಯ 2. ಶ್ರೀಪಾದರೆ ನರಹರಿಯಾಗಿ ಅವತಾರ ತಾಳಿದ್ದು ಹಾಗೂ ಅವರು ಬಾಲ್ಯದಲ್ಲಿಯೇ ಮನೆಯನ್ನು ತೊರೆದದ್ದು. ಮುಂದೆ ಅವರಿಗೆ ಕೃಷ್ಣ ಸರಸ್ವತಿಯಿಂದ ದೀಕ್ಷೆ. ತದನಂತರ ನರಹರಿಯೇ ನರಸಿಂಹ ಸರಸ್ವತಿಯಾಗಿ ಮಾಧವನಿಗೆ ಬ್ರಹ್ಮಜ್ಞಾನ ಬೋಧನೆ ಮಾಡಿದ್ದು. ಸಿದ್ಧಮುನಿಯು ನಾಮಾಧಾರಕನನ್ನು ಕುರಿತು, ನಾಮಾಧಾರಕನೇ, ಈ ಹಿಂದೆ ಪೂರ್ವ ದೇಶದಲ್ಲಿ ಪೀಠಿಕಾಪುರದ ಅಪಸ್ತಂಭ ಶಾಖೆಯ ಸುಮತಿ ಅಪ್ಪಲರಾಜ ಶರ್ಮ ದಂಪತಿಗಳಿಗೆ ಸಾಕ್ಷಾತ್ ತ್ರೈಮೂರ್ತಿಯಾದ ದತ್ತಾತ್ರೇಯನೇ ಶ್ರೀಪಾದ ಶ್ರೀ ವಲ್ಲಭ ನಾಮದಿಂದ ಮಾನವ ದೇಹಿಯಾಗಿ ಜನಿಸುವನು. ಬಾಲ್ಯದಲ್ಲಿ ಶ್ರೀಪಾದರು ಹಲವಾರು ಲೀಲೆಗಳನ್ನು ತೋರುತ್ತಾ ತನ್ನ 7ನೇ ವಯಸ್ಸಿಗೆ ಕಾಲಿಡಲು ಅವರಿಗೆ ಮುಂಜಿ ಕಾರ್ಯಕ್ರಮವು ಜರುಗುವುದು. ಮುಂದೆ ಶ್ರೀಪಾದರು ವೇದಾಧ್ಯಯನದಲ್ಲಿ ಕಾಲ ಕಳೆಯುತ್ತಾ ಲೋಕಹಿತಾರ್ಥವಾಗಿ ಹಲವಾರು ಲೀಲೆಗಳು ತೋರುವ ಮೂಲಕ ಭಕ್ತ ಜನ ಕೋಟಿಯನ್ನು ಉದ್ಧರಿಸುವರು. ಬಾಲ್ಯದಲ್ಲಿಯೇ ಶ್ರೀಪಾದರು ಬ್ರಹ್ಮಜ್ಞಾನ ಬಲ್ಲವನೇ ಬ್ರಾಹ್ಮಣನೆಂಬ ಲೋಕ ಸಂದೇಶವನ್ನು ಸಾರುವರು. ಅಷ್ಟೇ ಅಲ್ಲದೆ ಅಷ್ಟಾದಶ ವರ್ಣದವರಿಗೆ ದತ್ತ ದೀಕ್ಷೆಯನ್ನು ನೀಡುವ ಮೂಲಕ ಅಂದಿನ ಕಾಲದಲ್ಲಿ ತಾಂಡವವಾಡುತ್ತಿರುವ ಜಾತಿ ಕಂದಾಚಾರವನ್ನು ಕಿತ್ತೆಸೆದು ಸಮಾನತೆಯನ್ನು ಸಾರುತ್ತಾರೆ. ನಾನು ಎಲ್ಲಕ್ಕೂ ಅತೀತನಾದವನು, ಆದ್ದರಿಂದ ನನ್ನ ಮುಂದೆ ಸಕಲ ಜೀವಜಂತುಗಳು ಸಮಾನವಾಗಿವೆ. ಅಷ್ಟೇ ಅಲ್ಲದೆ ನಾನು ಕೇವಲ ಭಕ್ತಿಗೆ ಒಲಿಯುವವನಾದುದರಿಂದ ನನ್ನನ್ನು ಭಕ್ತಿಯಿಂದ ನೆನೆಯಲು ಅವರನ್ನು ನಾನು ಯಾವಾಗಲೂ ಕಾಪಾಡುತ್ತೇನೆ ಎನ್ನುವ ದಿವ್ಯವಾಣಿಯು ಲೋಕಕ್ಕೆ ಸಾರಿದ ಶ್ರೀಪಾದರಿಗೆ 16 ಸಂವತ್ಸರಗಳು ತುಂಬಲು ಅವರು ಮನೆಯನ್ನು ತೊರೆದು ಲೋಕೋದ್ಧಾರಕ್ಕಾಗಿ ಉತ್ತರಾಪಥಕ್ಕೆ ಸಾಗುವರು. ಭರತಖಂಡದ ಹಲವಾರು ತೀರ್ಥಕ್ಷೇತ್ರಗಳನ್ನು ದರ್ಶಿಸುತ್ತಾ ಕಾಶಿಯತ್ತ ಸಾಗಿದ ಶ್ರೀಪಾದರು ಅಲ್ಲಿ ಹಲವಾರು ಸಾಧು ಸಂತರಿಗೆ ದೀಕ್ಷೆಯನ್ನಿತ್ತು ಮುಂದೆ ಸಾಗಿ ಹಿಮಾಲಯ, ಗೋಕರ್ಣ ಮುಂತಾದೆಡೆಗೆ ಸಂಚರಿಸಿ ಭರತಖಂಡದ ಅನೇಕ ಪುಣ್ಯಕ್ಷೇತ್ರಗಳಿಗೆ ಹೋಗಿ ಆಯಾ ಕ್ಷೇತ್ರಗಳಿಗೆ ಶಕ್ತಿಪಾತ ಮಾಡುವರು. ನಂತರ ಪುರಾಣ ಪ್ರಸಿದ್ಧವಾದ ಕುರುವಾಪುರ ಹೆಸರಿನ ಕುರುಗಡ್ಡೆಗೆ ಬಂದು ಅಲ್ಲಿ ಹಲವು ವರ್ಷಗಳ ಕಾಲ ಲೋಕ ಕಲ್ಯಾಣ ಕಾರ್ಯ ಕೈಗೊಳ್ಳುವರು. ಅಲ್ಲಿ ಅವರಿಗೆ ಹಲವಾರು ಜನ ಭಕ್ತರಾಗುವರು. ಅಂತಹವರಲ್ಲಿ ಶಂಕರ ಭಟ್ಟನು ಕೂಡ ಒಬ್ಬನು. ಹೀಗಿರಲು ಶ್ರೀಪಾದ ಶ್ರೀವಲ್ಲಭರು ಕುರುಗಡ್ಡೆಯಲ್ಲಿರುವಾಗ ಒಂದು ದಿನ ಅದೇ ಊರಿನ ವೇದ ಸಂಪನ್ನ ಬ್ರಾಹ್ಮಣನ ಹೆಂಡತಿಯಾದ ಅಂಬಿಕೆಯ ಕುರಿತು, ಅಮ್ಮ, ನೀನು ಪ್ರದೋಷ ಪೂಜೆಯನ್ನು ಆಚರಿಸಲು ನಾನೇ ನಿನಗೆ ಮುಂದಿನ ಜನ್ಮದಲ್ಲಿ ಮಗನಾಗಿ ಜನಿಸಿ ಬರುವೆನೆನಲು ಆಕೆಯು ಮುಂದೆ ಬಹು ಭಕ್ತಿಯಿಂದ ಪ್ರದೋಷ ಪೂಜೆಯನ್ನು ಆಚರಿಸುವಳು. ನಂತರ ಅವಳೇ ಮುಂದಿನ ಜನ್ಮದಲ್ಲಿ ಮಹಾರಾಷ್ಟ್ರ ದೇಶದ ಕರಂಜಾ ನಗರದ ಬ್ರಾಹ್ಮಣ ಕುಲದಲ್ಲಿ ಜನ್ಮ ತಾಳಿದಳು. ತಂದೆ ತಾಯಿಯು ಆಕೆಗೆ ಪ್ರೀತಿಯಿಂದ ಅಂಬಾ ಎಂದು ನಾಮಕರಣ ಮಾಡಿದರು. ಮುಂದೆ ಮಗಳು ಬೆಳೆದು ದೊಡ್ಡವಳಾಗಲು ಆಕೆಯನ್ನು ಅದೇ ಊರಿನ ಶಿವಭಕ್ತ ಬ್ರಾಹ್ಮಣನಾದ ಮಾಧವ ಎಂಬುವವನಿಗೆ ಕೊಟ್ಟು ವಿವಾಹ ಮಾಡಿದರು. ಅಂಬೆಯು ಪತಿ ಮಂದಿರಕ್ಕೆ ಹೋದಳು. ಶುದ್ಧಾಚಾರದಿಂದ ನಡೆಯ ಹತ್ತಿದಳು. ಪೂರ್ವದ ವಾಸನೆಯಿಂದ ಅವಳು ಈಶ್ವರ ಪೂಜೆ ಮಾಡುತ್ತಿದ್ದಳು. ಬಹುಭಕ್ತಿಯಿಂದ ಆ ದಂಪತಿಗಳು ಪ್ರದೋಷ ಪೂಜೆ ಮಾಡುತ್ತಿದ್ದರು. ಹೀಗಿರಲು ಅಂಬೆಗೆ ಮುಂದೆ ಕೆಲವು ದಿನಗಳಲ್ಲೇ ಬಸುರಿಯಾದ ಚಿಹ್ನೆಗಳು ತೋರಹತ್ತಿದವು. ಆಕೆಗೆ ಬಸಿರುವಂತಿಕೆ ಮಾಡತಕ್ಕ ಕ್ರಿಯೆಗಳೆಲ್ಲ ನಡೆದವು. ಆಕೆಯ ಬಯಕೆಗಳನ್ನು ಮಾಧವನು ಬಲು ಹರ್ಷದಿಂದ ಪೂರೈಸುತ್ತಿದ್ದನು. ಆಕೆಯ ಬಯಕೆ ಸಾಮಾನ್ಯ ಸ್ತ್ರೀಯರ ಬಯಕೆಯಂತೆ ಇದ್ದಿರಲಿಲ್ಲ. ಅವಳು ಯಾವಾಗಲೂ ಬ್ರಹ್ಮಜ್ಞಾನದ ವಾಕ್ಯಗಳನ್ನೇ ಉಚ್ಚರಿಸುತ್ತಿದ್ದಳು. ಇದೇ ಸ್ಥಿತಿಯಿಂದ ಅವಳ ಗರ್ಭಕ್ಕೆ 9 ಮಾಸಗಳು ತುಂಬಿದವು. ನಂತರ ಒಂದು ಶುಭ ದಿನ ಅಂಬೆಯು ಗಂಡು ಮಗನನ್ನು ಹಡೆದಳು. ಅಂಬಾ ಮಾಧವರಿಬ್ಬರಿಗೂ ಬಲು ಹರ್ಷ, ಅತೀ ಆನಂದ. ಮಗುವು ಜನಿಸಿದ ಕೂಡಲೇ ಪ್ರಣವೋಚ್ಚಾರ ಮಾಡಹತ್ತಿತು. ಎಲ್ಲರಿಗೂ ಆಶ್ಚರ್ಯ. ಮಾಧವನು ಬ್ರಾಹ್ಮಣರಿಂದ ಮಗುವಿನ ಜಾತಕರ್ಮ ಮಾಡಿಸಿದನು. ಜಾತಕವನ್ನು ನೋಡಿಸಿದನು. ಜನನ ಕಾಲದ ಲಗ್ನವನ್ನು ನಿರೀಕ್ಷಿಸಿ ಜ್ಯೋತಿಷಿಗಳು ಮಗನ ಭವಿಷ್ಯತ್ ನಿರ್ಣಯವನ್ನು ಸಾರಿದರು. ಈ ಹುಡುಗ ಕಾರಣೀಕ ಪುರುಷನಾಗುವನು, ಎಲ್ಲರಿಗೂ ಗುರುವಾಗುವನು
ಅನುಗ್ರಹ ದಾತಾರನಾಗುವನು. ಇವನ ವಾಕ್ಯಗಳು ಪ್ರಮಾಣೀಭೂತವಾಗುವುವು. ಅಷ್ಟಸಿದ್ಧಿ ನವನಿಧಿಗಳು ಇವನನ್ನು ಬೆಂಬಲಿಸುವುವು. ಇವನಿಗೆ ಸತಿ ಸುತರುಗಳ ಜಂಜಾಟವಿಲ್ಲ. ಇವನು ತ್ರೈಲೋಕ್ಯ ಪೂಜ್ಯನೆನಿಸುವನು. ಇವನ ಅಮೃತ ದೃಷ್ಟಿಯಿಂದ ಅಘಟಿತ ಘಟನೆಗಳೊದಗುವುವು. ಹೇ ಮಾಧವ ಬ್ರಾಹ್ಮಣನೇ, ನಿಜವಾಗಿಯೂ ಇವನು ಅವತಾರಿಕ ಪುರುಷನು ಎಂದು ಸಾರಿ ಆ ಜ್ಯೋತಿಷಿಗಳು ಮಗುವಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರು. ಹೀಗೆ ಜಾತಕ ಲಕ್ಷಣಾದಿಗಳನ್ನು ಕೇಳಿದ ತಾಯಿ ತಂದೆಗಳು ಸಂತೋಷಭರಿತರಾದರು. ಮಾಧವ ಬ್ರಾಹ್ಮಣನು ಲೌಕಿಕವನ್ನನುಸರಿಸಿ ಮಗುವಿನ ನಾಮಕರಣ ಸಮಾರಂಭ ಮಾಡಿದನು. ಶಾಲಿಗ್ರಾಮದೇವ ಎಂಬ ಜನ್ಮನಾಮದಿಂದಲೂ ನರಹರಿ ಎಂಬ ಅಂಕಿತ ನಾಮದಿಂದಲೂ ಆ ಮಗುವಿಗೆ ನಾಮಕರಣ ಮಾಡಿದರು. ತಂದೆ ತಾಯಿಗಳು ನರಹರಿಯನ್ನು ಪ್ರೀತಿಯಿಂದ ಸಾಂಗೋಪನ ಮಾಡಹತ್ತಿದರು. ಬಾಲಕನು ದಿನದಿನವೂ ಬೆಳೆದು 1 ವರ್ಷದವನಾದನು. ಮುಂದೆ 2ನೇ ವರ್ಷಕ್ಕೆ ಕಾಲಿಟ್ಟರು. ಅವನ ಬಾಯಿಂದ ಓಂಕಾರದ ಹೊರತು ಅನ್ಯ ಶಬ್ದಗಳೇ ಹೊರಡದಾದವು. ತಮ್ಮ ಮಗನು ಮೂಕನಾಗುವನೆಂಬ ಚಿಂತೆಯು ತಾಯಿ ತಂದೆಗಳನ್ನು ಬಾಧಿಸಹತ್ತಿತು. ಅವನಿಗೆ ಮಾತು ಬರಬೇಕೆಂದು ಕುಲದೇವತೆಯನ್ನು ಆರಾಧಿಸಿದರು. ಮಂತ್ರ ಅರಳೆಲೆಯಲ್ಲಿ ಉಣ್ಣಿಸಿದರು. ಏನೊಂದು ಉಪಾಯ ಮಾಡಿದರೂ ಅವನಿಗೆ ಮಾತನಾಡಲು ಸಾಧ್ಯವಾಗಲಿಲ್ಲ. ಓಂಕಾರದ ಹೊರತು ಅನ್ಯ ಶಬ್ದಗಳು ಉಚ್ಚಾರವಾಗಲೊಲ್ಲದು. ವಯಸ್ಸು ದಿನದಿನ ಹೆಚ್ಚಾಗಹತ್ತಿತು. ಎಲ್ಲರೂ ಆ ಹುಡುಗನು ಮೂಕನು ಎಂದು ನಿರ್ಧಾರದ ವಾಕ್ಯವನ್ನಾಡ ಹತ್ತಿದ್ದರು. ತಾವು ಮಗನ ದೆಸೆಯಿಂದ ಮಾಡಿದ ವ್ರತ ನೇಮಗಳು ನಿರರ್ಥಕವಾದವೆಂದು ಹಳಹಳಿಸಹತ್ತಿದರು. ಈ ಪರಿಸ್ಥಿತಿ ಇರುವಾಗಲೇ ನರಹರಿಗೆ 7ನೇ ವಯಸ್ಸು ಪ್ರಾಪ್ತವಾಯಿತು. ಅವನಿಗೆ ಉಪನಯನ ಕಾಲ ಒದಗಿತು. ಇವನಿಗೆ ಗಾಯತ್ರಿ ಮಂತ್ರೋಪದೇಶವಾಗಬೇಕು. ಹುಟ್ಟು ಮೂಕನಾದ ಇವನಿಗೆ ಅದೆಂತು ಉಪನಯನ, ಅದೆಂತು ಮಂತ್ರೋಪದೇಶ ಎಂದು ತಂದೆ ತಾಯಿಗಳು ಆ ಮಗನನ್ನು ಮುಂದಿರಿಸಿಕೊಂಡು ಚಿಂತೆ ಮಾಡ ಹತ್ತಿದರು. ಆಗ ನರಹರಿಯು ತನ್ನ ತಾಯಿಯ ಕೈಯನ್ನು ಹಿಡಿದು ಮನೆಯೊಳಕ್ಕೆ ಹೋಗಿ ಒಂದು ಕಬ್ಬಿಣದ ಕಂಬಿಯನ್ನು ತಾಯಿಯ ಕೈಯಿಂದ ತರಿಸಿ ಅದನ್ನು ತನ್ನ ಅಮೃತ ದೃಷ್ಟಿಯಿಂದ ನೋಡಿದನು. ಕೂಡಲೇ ಆ ಕಬ್ಬಿಣವು ಬಂಗಾರವಾಗುವುದು. ತಾಯಿಯು ನೋಡಿ ಚಕಿತಳಾದಳು. ತನ್ನ ಗಂಡನನ್ನು ಕರೆದು ತೋರಿಸಿದಳು. ಆಗ ಅವರು ತಮ್ಮ ಮಗನು ಸಾಮಾನ್ಯನಲ್ಲ, ಸಾಕ್ಷಾತ್ ದತ್ತಾವತಾರಿಯೇ ಆಗಿರುವನು ಎಂದು ನಂಬಿ ಅವನಿಗೆ ನಮಸ್ಕರಿಸಿದರು. ಈ ಸಂಗತಿಯನ್ನು ಅವರು ಗೌಪ್ಯವಾಗಿ ಇಟ್ಟುಕೊಂಡು ಮಗನ ಉಪನಯನದ ಸಿದ್ಧತೆ ನಡೆಸಿದರು. ಜನರೆಲ್ಲ ಇವರು ಮೂಕನ ಮುಂಜಿ ಮಾಡಿ ಅವನಿಗೆ ಗಾಯತ್ರಿ ಉಪದೇಶ ಹೇಗೆ ಮಾಡುವರೋ ಏನೋ ಎಂದು ಧಿಕ್ಕಾರದ ನುಡಿಗಳನ್ನಾಡ ಹತ್ತಿದರು. ಆದರೂ ತಂದೆ ತಾಯಿಗಳು ತುಂಬಾ ಹರ್ಷದಿಂದ ಹಂದರ ಹಾಕಿಸಿದರು. ಆಪ್ತೇಷ್ಟರನ್ನು ಕರೆಯಿಸಿದರು. ಅಡಿಗೆ ಸಾಹಿತ್ಯ ಸಿದ್ಧತೆ ಮಾಡಿದರು. ಮಾಧವನ ಮುಂಜಿಯ ಮುಹೂರ್ತ ಗೊತ್ತುಪಡಿಸಿ ವಿದ್ವಾನ್ ಬ್ರಾಹ್ಮಣರನ್ನೂ ಆಮಂತ್ರಿಸಿದರು. ಉಪನಯನ ವಿಧಿಯ ಅಂಗಗಳಾದ ಚೌಲಕರ್ಮ, ಸಹಭೋಜನ, ಯಜ್ಞೋಪವೀತ ಧಾರಣ, ಮೌಂಜಿ ಬಂಧನಗಳಾದವು. ಈ ಸಂದರ್ಭಗಳಲ್ಲಿ ಬಾಲಕನ ಬಾಯಿಂದ ಒಂದು ಶಬ್ದವೂ ಹೊರಡಲಿಲ್ಲ. ನಂತರ ತಂದೆಯು ಗಾಯತ್ರಿ ಮಂತ್ರೋಪದೇಶ ಮಾಡಿದನು. ಅದು ಗುಪ್ತವಾಗಿ ನಡೆಯುವ ವಿಧಿಯಾದುದರಿಂದ ಯಾರೂ ಆಕ್ಷೇಪವೆತ್ತಲಿಲ್ಲ. ಉಳಿದೆಲ್ಲ ವಿಧಿ ನಡೆದಾಗ ಮೂಕನ ವ್ರತ ಬಂಧು ಎಂದು ಅಣಕವಾಡುತ್ತಲಿದ್ದರು. ಇಷ್ಟಾದ ನಂತರ ಮಾತೃಭಿಕ್ಷೆ ನಡೆಯಿತು. ವಟುವಿನ ತಾಯಿಯು ಭಿಕ್ಷೆ ನೀಡಲು ಮುಂದೆ ಬಂದು ಈ ಭಿಕ್ಷೆಯನ್ನು ಸ್ವೀಕರಿಸಿ ಋಗ್ವೇದವನ್ನು ಉಚ್ಚರಿಸು ಎಂದು ಭಿಕ್ಷೆ ಹಾಕಿ ಆಶೀರ್ವದಿಸಿದಳು. ಕೂಡಲೇ ವಟುವು ಜೋಳಿಗೆಯಲ್ಲಿ ಭಿಕ್ಷೆಯನ್ನು ಹಾಕಿಸಿಕೊಂಡು ಋಗ್ವೇದ ಮಂತ್ರವನ್ನು ಉಚ್ಚಸ್ವರದಿಂದ ಪಠಿಸಹತ್ತಿದನು. ಸಮಗ್ರ 7 ವರ್ಷದವರೆಗೆ ಮಾತನಾಡದೆ ಮೌನವಾಗಿದ್ದ ವಟುವು ಈಗ ಋಗ್ವೇದ ಮಂತ್ರ ಪಠಿಸುವುದನ್ನು ನೋಡಿ ಎಲ್ಲರಿಗೂ ಆಶ್ಚರ್ಯವಾಯಿತು. ಇದು ವಟುವಿಗೆ ಪ್ರಥಮ ಭಿಕ್ಷೆಯಾಯಿತು. ನಂತರ ತಾಯಿಯು ಅವನಿಗೆ ದ್ವಿತೀಯ ತೃತೀಯ ಭಿಕ್ಷೆಗಳನ್ನು ಹಾಕಿದಳು. ಆಗಲೂ ಆ ವಟುವು ಕ್ರಮವಾಗಿ ಯಜುರ್ವೇದ, ಸಾಮವೇದ ಮಂತ್ರವನ್ನು ಉಚ್ಚರಿಸಿದನು. ಎಲ್ಲರೂ ದಂಗಾದರು. ಇವನು ಕಾರಣೀಕ ಪುರುಷನು ಹಾಗೂ ಸಾಕ್ಷಾತ್ ದತ್ತಾವತಾರಿಯೇ ಆಗಿರುವನು ಎಂದು ಎಲ್ಲರೂ ಮಾತನಾಡ ಹತ್ತಿದರು. ಇಷ್ಟಾದ ಬಳಿಕ ವಟು ನರಹರಿಯು ತಾಯಿಯನ್ನು ಕುರಿತು, ತಾಯಿ, ನೀನು ನನಗೆ ಭಿಕ್ಷೆ ಬೇಡು ಎಂದು ಉಪದೇಶ ಮಾಡಿದ್ದಿ. ನಿನ್ನ ವಚನವು ಮಿಥ್ಯೆಯಲ್ಲ. ನಾನು ಭಿಕ್ಷೆಗಾಗಿ ಹೊರಡುವೆನು ಎಂದು ಮಾರನೇ ದಿನ ಮನೆಯಿಂದ ಹೊರಡಲು ಸಿದ್ಧನಾಗಿ ನಿಂತನು. ಅದನ್ನು ನೋಡಿ ತಾಯಿಯು ವ್ಯಥೆ ಪಡ ಹತ್ತಿದಳು. ಆಕೆ ಮಗನನ್ನು ಕುರಿತು, ಮಗನೇ,
ನಿನ್ನಿಂದ ನಮ್ಮ ರಕ್ಷಣೆಯಾಗುವ ಆಸೆ ತಾಳಿದ್ದೆವು. ಈಗ ನಮ್ಮನ್ನು ಬಿಟ್ಟು ಅದೆಲ್ಲಿಗೆ ಹೋಗುವಿ ಇತ್ಯಾದಿಯಾಗಿ ನುಡಿದು ತನ್ನ ಅಸಮ್ಮತಿ ತೋರಿಸಿದಳು. ಆದರೂ ಅವನು ತಾಯಿಯನ್ನು ಕುರಿತು, ನಾನು ಸನ್ಯಾಸಿಯು, ಸಂಸಾರದಿಂದ ಆಲಿಪ್ತನೂ ಆದ್ದರಿಂದ ತೀರ್ಥಯಾತ್ರೆಗಾಗಿ ಸಂಚರಿಸುವೆನು. ನನ್ನಿಂದ ಮುಂದೆ ಹಲವು ಕಾರ್ಯಗಳಾಗಬೇಕಾಗಿದೆ. ಇದನ್ನೆಲ್ಲ ಗೌಪ್ಯವಾಗಿಟ್ಟುಕೊಂಡು ತಪಸ್ಸಿಗಾಗಿ ನನಗೆ ಹೊರಡಲು ಅಪ್ಪಣೆ ಕೊಡು ಎಂದನು. ಆದರೂ ತಾಯಿಯು ಅವನ ಮಾತನ್ನು ಕೇಳದೆ ಅವನನ್ನು ಕುರಿತು, ಮಗನೇ, ಚಿಕ್ಕ ಪ್ರಾಯದಲ್ಲಿ ತಪಸ್ಸು ಆಚರಿಸಬೇಕೆಂದು ಅದಾವ ಶಾಸ್ತ್ರದಲ್ಲಿ ಹೇಳಿದೆ? ಧರ್ಮಶಾಸ್ತ್ರವನ್ನನುಸರಿಸಿ ಕ್ರಮವಾಗಿ 4 ಆಶ್ರಮಗಳನ್ನು ಆಚರಿಸಬೇಕು. ಅಂದರೆ ಮೊದಲು 12 ವರ್ಷಗಳು ಬ್ರಹ್ಮಚರ್ಯಾಶ್ರಮದಲ್ಲಿ ಕಳೆದು ನಂತರ ಗೃಹಸ್ಥಾಶ್ರಮಿಯಾಗಬೇಕು. ಈ ಆಶ್ರಮವು ಹೆಚ್ಚಿನ ಪುಣ್ಯ ಹಾಗೂ ಸುಖದಾಯಕವಾಗಿರುವುದು. ಈ ಆಶ್ರಮ ಮುಗಿದ ಮೇಲೆ ವಾನಪ್ರಸ್ಥ ಸನ್ಯಾಸಗಳನ್ನು ಸ್ವೀಕರಿಸಬೇಕು. ಗೃಹಸ್ಥಾಶ್ರಮದಲ್ಲಿ ಯಜ್ಞಾದಿ ಕರ್ಮ ಸಾಧಿಸಿಕೊಂಡು ಸನ್ಯಾಸ ಸ್ವೀಕರಿಸುವುದು ನ್ಯಾಯವು. ಇದನ್ನು ಬಿಟ್ಟು ಈ ಚಿಕ್ಕ ವಯಸ್ಸಿನಲ್ಲಿ ಸನ್ಯಾಸ ಸ್ವೀಕರಿಸುವುದು ಆಗ್ರಾಹ್ಯವು. ಇಂದ್ರಿಯಗಳನ್ನೆಲ್ಲ ತೃಪ್ತಿಗೊಳಿಸಿ ಮನೋವಾಸನೆಯನ್ನು ಪೂರೈಸಬೇಕು. ಬಳಿಕ ತಪಸ್ಸಿನ ಮಾರ್ಗ ಹಿಡಿಯಬೇಕು ಎಂದು ಹೇಳಲು ನರಹರಿಯು ತನ್ನ ತಾಯಿಗೆ ತತ್ವೋಪದೇಶ ಮಾಡ ಹತ್ತಿದನು. ಎಂತೆಂದರೆ, ತಾಯಿ, ಈ ಶರೀರವು ಅನಿತ್ಯವಾದುದು. ಇದಕ್ಕೆ ಜೀವತ್ವದ ಭರವಸೆ ಇಲ್ಲ. ಚಿರಂಜೀವನು ಮಾತ್ರ ವೈಭವವನ್ನು ನೆಚ್ಚಬಹುದು. ಈ ದೇಹವು ಕ್ಷಣಭಂಗುರವಾದದ್ದು, ಯಾವುದೂ ಸ್ಥಿರವಲ್ಲ. ಶರೀರವು ನಿತ್ಯವೆಂದು ತಿಳಿಯುವವನ ಆಯುಷ್ಯವು ಸತತವು ಕಡಿಮೆಯಾಗುತ್ತಲೇ ಇರುವುದು. ಇದನ್ನರಿತು ಪೂರ್ವ ವಯಸ್ಸಿನಲ್ಲಿಯೇ ಧರ್ಮ ಸಂಗ್ರಹಿಸಿಕೊಳ್ಳಬೇಕು. ರವಿರಥನ ಗತಿಯಂತೆ ಆಯುಷ್ಯವು ಕ್ಷೀಣವಾಗುತ್ತಾ ಹೋಗುವುದು. ಮಾನವನು ಅಲ್ಪಾಯುಷಿಯು. ಜೀವನ ಸರಸವಾಗಿರುವಾಗಲೇ ಧರ್ಮ ಗಳಿಸಿಕೊಳ್ಳಬೇಕು. ಶರೀರವು ಸ್ಥಿರವಲ್ಲವೆಂದ ಮೇಲೆ ಅದಕ್ಕೆ ಸಂಬಂಧಿಸಿದ ಯೌವನಾದಿ ಸ್ಥಿತಿಗತಿಗಳೂ ಅಸ್ಥಿರವು. ದೇಹಕ್ಕೆ ಮೃತ್ಯುವಿರುವುದೆಂದ ಮೇಲೆ ದೇಹದ ಮೇಲೆ ವಿಶ್ವಾಸವಿಡುವುದೇಕೆ? ಶರೀರವು ಎಂದು ಬೀಳುವುದೆಂಬುದರ ಲೆಕ್ಕವು ಯಾವನಿಗೆ ಗೊತ್ತು? ಪ್ರವಾಹ ಜಲವು ಸಾಗರ ಸೇರಿದ ನಂತರ ಹಿಂತಿರುಗದಂತೆ ಕಳೆದು ಹೋದ ಆಯುಷ್ಯವು ಮತ್ತೆ ಬರಲಾರದು. ಪುಣ್ಯ ಮಾಡದ ಮಾನವನು ಪಶು ಸಮಾನನು ಹಾಗೂ ಪುಣ್ಯವನ್ನಾಚರಿಸದ ದಿವಸವು ನಿರರ್ಥಕ ದಿವಸವೆಂದು ತಿಳಿಯಬೇಕು. ತಾಯೇ, ಮೊಸಳೆಯು ಮನುಷ್ಯನನ್ನು ಎಳೆದೊಯ್ದು ಭಕ್ಷಿಸುವಂತೆ ವಾರ್ಧಿಕ್ಯ ಶರೀರವನ್ನು ಭಕ್ಷಿಸುವುದು. ಆದ್ದರಿಂದ ಬುದ್ಧಿವಂತನು ಪ್ರಾಯವಿರುವಾಗಲೇ ಪುಣ್ಯ ಸಂಗ್ರಹ ಮಾಡಬೇಕು. ಯಮನು ತನ್ನ ಮನಬಂದಂತೆ ವರ್ತಿಸುವ ಹಠವಾದಿಯು. ಆ ಯಮನಿಗೆ ಬೆದರದವನೇ ಸುಭಟನೂ ಹಾಗೂ ಅಮರನು. ಸಂಸಾರವು ಸ್ವಪ್ನ ಸದೃಶ್ಯವು. ಮಿಂಚಿನ ಮಿಣುಕು ತೋರಿ ಮರೆಯಾಗುವಂತೆ ದೇಹವು ಗುಪ್ತವಾದುದು, ಸ್ಥಿರವಾಗಿ ಉಳಿಯುವುದಿಲ್ಲ. ಈ ಪ್ರಕಾರ ನರಹರಿಯು ತಾಯಿಗೆ ತತ್ವೋಪದೇಶ ಮಾಡಿದನು. ಇದನ್ನು ಕೇಳಿ ಅಲ್ಲಿ ನೆರೆದವರಿಗೆಲ್ಲ ಆಶ್ಚರ್ಯವಾಯಿತು. ಮಗನ ಬೋಧೆಯನ್ನು ಶ್ರವಣ ಮಾಡಿದ ತಾಯಿ ಅವನಿಗೆ ನಮಸ್ಕರಿಸುವಳು. ಆಕೆ ಮತ್ತೆ ಮಗನನ್ನು ಕುರಿತು, ನನಗೆ ಈ ಜನ್ಮದಲ್ಲಿ 4 ಮಕ್ಕಳಾಗುವರೆಂದು ನೀನು ಗತ ಜನ್ಮದಲ್ಲಿಯೇ ನನಗೆ ಭವಿಷ್ಯ ಹೇಳಿರುವೆ. ಕನಿಷ್ಠ 1 ಕೂಸು ನನ್ನಿಂದ ಜನಿಸುವವರೆಗಾದರೂ ನೀನು ಇಲ್ಲಿರುವವನಾಗು. ನಂತರ ನಿನಗೆ ಹೋಗಲು ಅಪ್ಪಣೆ ಕೊಡುವೆ. ಇದು ನಿಶ್ಚಯವೂ ಎಂದು ಹೇಳಿದಳು. ಮತ್ತೆ ಆಕೆಯು ಮುಂದುವರೆದು, ಮಗನೇ, ಇದಕ್ಕೂ ಮೀರಿ ನೀನು ಹೋದದ್ದಾದರೆ ನಾನು ಪ್ರಾಣ ಬಿಡುವೆನು. ಮಗನೇ, ನೀನು ನಮ್ಮ ಕುಲದೇವತೆ ಎಂದು ಭಾವಿಸಿರುವೆವು ಎಂದು ಹೇಳಿದಳು. ಈ ಮಾತಿಗೆ ನರಹರಿಯು ನಗುತ್ತಾ, ಅಡ್ಡಿಯಿಲ್ಲ, ನಿನಗೆ ಇನ್ನೂ 2 ಮಕ್ಕಳು ಹುಟ್ಟುವುದು ನಿಶ್ಚಯವು. ಅದುವರೆಗೆ ಇಲ್ಲೇ ಇರುವೆನು. ನಂತರ ನಾನು ನಿನ್ನ ಅಪ್ಪಣೆ ಸಿಗದಿದ್ದರೂ ಹೊರಡುವೆನು. ಇನ್ನು 1 ವರ್ಷ ಮಾತ್ರ ಇಲ್ಲಿ ಇರುವೆನು ಎಂದು ಹೇಳಿ ಮಗನು ಹೋಗುವುದನ್ನು ಬಿಟ್ಟು ಮನೆಯಲ್ಲಿ ಇರಹತ್ತಿದನು. ತಾನು 7 ವರ್ಷದ ಬಾಲಕನಾದರೂ ಶಿಷ್ಯವರ್ಗಕ್ಕೆ ವೇದಾಭ್ಯಾಸ ಹೇಳುತ್ತಾ ಕಾಲ ನಿರೀಕ್ಷಿಸ ಹತ್ತಿದನು. ಹೀಗಾಗಿ ಅಲ್ಪ ಕಾಲದಲ್ಲಿ ಅವನ ತಾಯಿಯು ಮತ್ತೆ ಗರ್ಭಿಣಿಯಾದಳು. 9 ಮಾಸ ಪೂರ್ಣವಾಗಲು ಅವಳು ಅವಳಿ ಜವಳಿ ಗಂಡು ಮಕ್ಕಳನ್ನು ಹಡೆದಳು. ಬಾಲಕ ನರಹರಿಯ ಆಶೀರ್ವಚನ ಸತ್ಯವಾಯಿತು. ಅಂಬೆಗೆ ಈ ಮಕ್ಕಳು ಹುಟ್ಟಿ ಕೆಲವು ತಿಂಗಳುಗಳು ಗತಿಸಲು ಹೀಗೆಯೇ ಒಂದು ದಿನ ತಾಯಿಯು ಕೂಸುಗಳನ್ನಾಡಿಸುತ್ತಾ ಕುಳಿತಿದ್ದಳು. ನರಹರಿಯು ಅಲ್ಲಿಗೆ ಬಂದು, ತಾಯೇ, ನಿನ್ನ ಇಚ್ಛೆ ಸಫಲವಾಯಿತು. ಪೂರ್ಣಾಯುಷಿ ಮಕ್ಕಳು ಹುಟ್ಟಿದವು. ನಿನಗೆ ಇನ್ನೂ 2 ಗಂಡು ಮಕ್ಕಳು
ಒಬ್ಬಳು ಮಗಳೂ ಹುಟ್ಟುವರು. ನಿಮ್ಮ ಆಸೆ ಪೂರ್ಣವಾದಂತಾಯಿತು. ಇನ್ನು ನನಗೆ ನಿರೂಪ ಕೊಡಬೇಕು ಎಂದನು. ತಾಯಿ ತಂದೆಗಳು ಸಂತೋಷದಿಂದ ನಮಸ್ಕಾರ ಮಾಡಿ, ಸ್ವಾಮಿ, ನಮಗೆ ಸ್ವರೂಪ ಜ್ಞಾನ ತಿಳಿಯದು. ಮಾಯಾ ಮಮತೆಯಿಂದ ನಿನ್ನ ಲಕ್ಷಣ ಮಹಿಮೆಗಳನ್ನು ನಾವು ತಿಳಿಯಲಿಲ್ಲ. ಮಗನೆಂಬ ಮೋಹದಿಂದ ನಿನಗೆ ಬಿರುನುಡಿಗಳನ್ನಾಡಿದೆವು. ಊಟ ಉಪಚಾರಗಳನ್ನು ಅಲಕ್ಷಿಸಿದೆವು. ನಮ್ಮನ್ನು ಕ್ಷಮಿಸಬೇಕು ಎಂದು ಬೇಡಿಕೊಳ್ಳ ಹತ್ತಿದರು. ಮತ್ತೆ ಅವರು, ಸ್ವಾಮಿ, ನೀನು ನಮ್ಮ ವಂಶೋದ್ಧಾರಕನು. ನಮ್ಮ ಪ್ರದೋಷ ಪೂಜೆಯು ಫಲಿಸಿತು. ಇನ್ನು ನಮಗೇನು ಗತಿ? ಇನ್ನು ಮುಂದೆ ನಿನ್ನ ದರ್ಶನ ನಮಗೆ ದುರ್ಲಭವೇ ಎಂದು ಕೇಳಲು ನರಹರಿಯು, ಚಿಂತೆ ಬೇಡ, ನೀವು ನನ್ನನ್ನು ಸ್ಮರಿಸಿದಾಗಲೇ ನಾನು ನಿಮ್ಮ ಬಳಿಯಲ್ಲಿ ಇರುವೆನು ಎಂದು ಅವನು ಭರವಸೆ ನೀಡಿದನು. ಮತ್ತೆ ಆತನು, ನಿಮಗೆ ಇನ್ನೂ 3 ಮಕ್ಕಳಾಗುವರು. ನಿಮ್ಮ ಮನೆಯಲ್ಲಿ ದೀನತೆಯು ಪ್ರವೇಶಿಸಲಾರದು. ತಾಯೇ, ನೀನು ಜನ್ಮಾಂತರದಲ್ಲಿ ಪ್ರದೋಷ ಪೂಜೆ ಮಾಡಿದ್ದರಿಂದ ನಿನ್ನ ಮನೆಯಲ್ಲಿ ಸಕಲ ಸಂಪತ್ತು ಸ್ಥಿರವಾಗಿಯೇ ಉಳಿಯುವುದು. ಈ ಪೂಜೆಯಿಂದ ನಿಮಗೆ ಇಹಲೋಕದಲ್ಲಿ ಸೌಖ್ಯವು, ಪರಲೋಕದಲ್ಲಿ ಗತಿಯೂ ನಿಶ್ಚಿತವು. ನಿಮಗೆ ಪುನರ್ಜನ್ಮವಿಲ್ಲ. ನೀವು ಶಂಕರನನ್ನು ಆರಾಧಿಸಿದ್ದುದರಿಂದಲೇ ನಾನು ನಿಮ್ಮಲ್ಲಿ ಅವತಾರ ತಾಳಬೇಕಾಯಿತು. ನಿಮ್ಮ ಆಸೆ ಪೂರ್ಣವಾಯಿತು. ನನಗೆ ನಿರೂಪ ಕೊಡಿರಿ. ಇನ್ನು 30 ವರ್ಷಗಳ ನಂತರ ನಾನು ನಿಮಗೆ ದರ್ಶನ ಕೊಡುವೆನು. ಈಗ ನಾನು ಬದರೀವನಕ್ಕೆ ಹೋಗಿ ಸಿದ್ಧರ ದರ್ಶನ ಪಡೆಯುವೆನು ಎಂದು ಹೇಳಿ ನರಹರಿಯು ಜನ್ಮದಾತರಿಂದ ಒಪ್ಪಿಗೆ ಸ್ವೀಕರಿಸಿದನು. ನಂತರ ಅವನು ಕರಂಜದಿಂದ ತಪಸ್ಸಿಗಾಗಿ ಹೊರಟನು. ಆಗ ನರಹರಿಯ ವಯಸ್ಸು 8 ವರ್ಷವಾಗಿತ್ತು. ತಾಯಿ ತಂದೆಗಳು ಗ್ರಾಮವಾಸಿಗಳೂ ಕೂಡ ಬಾಲಕ ನರಹರಿಯನ್ನು ಬೀಳ್ಕೊಡಲು ಬಂದರು. ಚಿಕ್ಕ ವಯಸ್ಸಿನ ಬಾಲಕನು ತಪಸ್ಸಿಗಾಗಿ ಹೊರಟಿದ್ದುದು ಎಲ್ಲರಿಗೂ ಆಶ್ಚರ್ಯವಾಯಿತು. ನಿಜವಾಗಿಯೂ ಈತನು ಬಾಲಕನಲ್ಲ, ಸಾಕ್ಷಾತ್ ದತ್ತಾತ್ರೇಯನೇ ಆಗಿರುವನು ಎಂದು ಎಲ್ಲರೂ ನುಡಿಯುತ್ತಿದ್ದರು. ಎಲ್ಲರೂ ಆ ಗುರುವರನಿಗೆ ನಮಸ್ಕರಿಸಿದರು. ಗ್ರಾಮದಿಂದ ಕೆಲ ದೂರ ಹೋಗಿ ಬೀಳ್ಕೊಟ್ಟು ಹಿಂತಿರುಗಿದರು. ತಾಯಿ ತಂದೆ ಇವರಿಬ್ಬರು ಮಾತ್ರ ಮೋಹ ಪರವಶರಾಗಿ ಇನ್ನಷ್ಟು ಮುಂದೆ ಹೋದರು. ಆಗ ನರಹರಿಯು ಅವರಿಗಲ್ಲೇ ನಿಲ್ಲಲು ಹೇಳಿದನು ಮತ್ತು ಅವರಲ್ಲಿಯ ಮೋಹ ನಿವಾರಣೆಯಾಗಿ ಅವರಿಗೆ ತನ್ನ ನಿಜ ರೂಪ ತೋರಿಸಿದನು. ತಾಯಿ ತಂದೆಗಳು ಸಾಕ್ಷಾತ್ ತ್ರೈಮೂರ್ತಿಯ ಸ್ವರೂಪ ಕಂಡರು. ತಮ್ಮ ಪುಣ್ಯ ಹೆಚ್ಚಿನದೆಂದು ಭಾವಿಸಿ ಆನಂದ ಹೊಂದಿದರು. ಹಾಗೂ ಅವರು ಶ್ರೀ ಗುರುವಿನ ಪುನರ್ದರ್ಶನ ಅಪೇಕ್ಷಿಸಿ ನಮಸ್ಕರಿಸಿದರು. ಗುರುವು ಅವರಿಗೆ ಮತ್ತೆ 30 ವರ್ಷಗಳ ನಂತರ ಸಿಗುವುದಾಗಿ ಅಭಯ ನೀಡಿ ಮುಂದೆ ಸಾಗಿದನು. ತಾಯಿ ತಂದೆಗಳು ಹಿಂದಿರುಗಿ ತಮ್ಮ ಮನೆ ಸೇರಿದರು. ಅತ್ತ ನರಹರಿಯು ಹಾಗೆಯೇ ಉತ್ತರ ಪಥದತ್ತ ಸಾಗಿ ಬದರೀವನಕ್ಕೆ ತಲುಪಿದನು. ಅಲ್ಲಿಂದ ಆನಂದ ಕಾನನ ಸೇರಿ ವಾರಣಾಸಿ ಕ್ಷೇತ್ರಕ್ಕೆ ಬಂದನು. ಆ ವಾರಣಾಸಿಯು ಅವಿಮುಕ್ತ ಕ್ಷೇತ್ರವು. ಅದು ವಿಶ್ವೇಶ್ವರನ ಸ್ಥಾನವು ಅಲ್ಲದೆ ತ್ರೈಲೋಕ್ಯದಲ್ಲಿ ಅನುಪಮವಾದದ್ದು. ಹೀಗಿರಲು ನರಹರಿಯು ಅಲ್ಲಿ ನಿಂತು ಅನುಷ್ಠಾನ ಮಾಡಿದನು. ವಿಶ್ವೇಶ್ವರನ ದರ್ಶನದಿಂದ ಆತ್ಮಾರಾಮನನ್ನು ಆರಾಧಿಸಿದನು. ಈ ಪ್ರಕಾರ ಹಲವು ದಿನಗಳವರೆಗೆ ಅಷ್ಟಾಂಗ ಯೋಗ ಸಹಿತ ತಪಸ್ಸು ಮಾಡಿದನು. ಆ ಕಾಶಿಯಲ್ಲಿ ಅದೆಷ್ಟೋ ಜನ ತಪಸ್ವಿಗಳಿದ್ದರು. ಅವರು ಹೊಸದಾಗಿ ಬಂದ ಈ ಗುರುವನ್ನು ನೋಡಿದರು. ಬಾಲ ತಪಸ್ವಿ ಎಂದು ಆಶ್ಚರ್ಯಪಟ್ಟರು. ಎಲ್ಲರೂ ಇವನ ಹತ್ತಿರ ಬಂದು ದರ್ಶನ ಪಡೆಗೆ ಹತ್ತಿದರು. ಆ ತಪಸ್ವಿಗಳಲ್ಲಿ ಕೃಷ್ಣ ಸರಸ್ವತಿ ಎಂಬ ಹೆಸರಿನ ವೃದ್ಧ ಸನ್ಯಾಸಿ ಇದ್ದರು. ಅವರು ಆ ಬಾಲ ಸನ್ಯಾಸಿಯನ್ನು ಸ್ನೇಹಭಾವದಿಂದ ನಿರೀಕ್ಷಿಸುತ್ತಿದ್ದರು. ಆ ಕೃಷ್ಣ ಸರಸ್ವತಿಯು ಇನ್ನಿತರ ಎಲ್ಲಾ ತಪಸ್ವಿಗಳೂ ಕುರಿತು, ಯತಿಗಳೇ, ಈ ನರಹರಿಯನ್ನು ನೀವು ಮಾನವ ಬ್ರಹ್ಮಚಾರಿ ಎಂದು ತಿಳಿಯಬೇಡಿರಿ. ನಿಜವಾಗಿಯೂ ಇವನು ಅವತಾರಿಕನು, ಅತಿ ತಾಪಸಿಯೂ ಆಗಿರುವನು. ಇವನು ವಿಶ್ವವಂದ್ಯನಾಗಿರುವನು. ನಾವೆಲ್ಲರೂ ವಯಸ್ಸಿನಲ್ಲಿ ಇವನಿಗಿಂತ ಹಿರಿಯರಾದರೂ ಇವನಿಗೇ ವಂದಿಸಬೇಕು. ಅಲ್ಲದೆ ಒತ್ತಾಯದಿಂದ ಇವನಿಗೆ ಸನ್ಯಾಸ ದೀಕ್ಷೆಯನ್ನು ಕೊಡಿಸಬೇಕು. ಕೇವಲ ಪರೋಪಕಾರಾರ್ಥವೆಂದೇ ಇವನಿಗೆ ಸನ್ಯಾಸ ದೀಕ್ಷೆ ಸ್ವೀಕರಿಸುವುದಕ್ಕೆ ನಾವು ಇವನಿಗೆ ಕೇಳಿಕೊಳ್ಳಬೇಕು ಎಂದು ಹೇಳಿದನು. ಆಗ ಅಲ್ಲಿಯ ಎಲ್ಲಾ ಸನ್ಯಾಸಿಗಳು ಕೂಡಿಕೊಂಡು ಈ ನರಹರಿಯು ಇರುವಲ್ಲಿಗೆ ಬಂದು ಅವರಿಗೆ ವಂದಿಸಿದರು. ನೀವು ಸನ್ಯಾಸ ದೀಕ್ಷೆ ಸ್ವೀಕರಿಸಿ ನಮ್ಮನ್ನು ಉದ್ಧರಿಸಬೇಕು. ಅಷ್ಟೇ ಅಲ್ಲದೆ ನಮ್ಮ ಪೂಜೆಯನ್ನು ಮನ್ನಿಸಬೇಕು ಎಂದು ಪ್ರಾರ್ಥಿಸಿದರು. ಮತ್ತೆ ಮುಂದುವರೆದು, ಹೇ ಯತಿವರ, ಕಲಿ ಪ್ರಾಬಲ್ಯದಿಂದ ಸನ್ಯಾಸ ಮಾರ್ಗವು ಕುಂದುತ್ತಾ ನಡೆದಿದೆ.
ನೀವು ಆಶ್ರಮವನ್ನು ಉದ್ಧರಿಸಿದರೆ ಲೋಕೋಪಕಾರವಾಗುವುದು ಎಂದು ಎಲ್ಲರೂ ಕೈಮುಗಿದು ತಮ್ಮ ತಮ್ಮ ಬೇಡಿಕೆಗಳನ್ನು ತಿಳಿಸಿದರು. ಗುರುಗಳು ಅವರೆಲ್ಲರ ಇಚ್ಛೆಯನ್ನೂ ಮನ್ನಿಸಿ ವೃದ್ಧರಾದ ಕೃಷ್ಣ ಸರಸ್ವತಿ ಅವರಿಂದ ಸನ್ಯಾಸ ದೀಕ್ಷೆಯನ್ನು ಅಂಗೀಕರಿಸಿಕೊಂಡರು. ಹಾಗೂ ಅಂದಿನಿಂದ ಬಾಲಕನು ನರಹರಿಯ ಬದಲಾಗಿ ನರಸಿಂಹ ಸರಸ್ವತಿ ಎಂಬ ಅಭಿಧಾನದಿಂದ ಪ್ರಸಿದ್ಧಿ ಹೊಂದಿದರು. ನಂತರ ಇವರಿಗೆ ಅಲ್ಲಿ ಹಲವಾರು ಜನ ಶಿಷ್ಯರಾದರು. ಬಳಿಕ ಗುರುಗಳು ಕಾಶಿಯಿಂದ ಹೊರಟು ತಮ್ಮ ಶಿಷ್ಯರೊಂದಿಗೆ ಬದರಿಗೆ ಬಂದರು. ಮೇರುಗಿರಿಯನ್ನು ಬಲ ಮಾಡಿಕೊಂಡು ಪ್ರದಕ್ಷಿಣೆ ಹಾಕಿ ನವಖಂಡ ಪೃಥ್ವಿಯಲ್ಲಿನ ಎಲ್ಲ ತೀರ್ಥಗಳನ್ನೂ ಸುತ್ತಾಡಿದರು. ಹೀಗೆ ಶಿಷ್ಯ ಸ್ತೋಮದೊಡನೆ ಪೃಥ್ವಿ ಪ್ರದಕ್ಷಿಣೆ ಮಾಡಿ ಗಂಗಾಸಾಗರಕ್ಕೆ ಬಂದರು. ಅಲ್ಲಿಂದ ತಟಾಕೆ ಯಾತ್ರೆ ಮುಗಿಸಿ ಪ್ರಯಾಗಕ್ಕೆ ಬಂದರು. ಆ ಪ್ರಯಾಗದಲ್ಲಿ ಶ್ರೀ ಗುರುಗಳು ಇರುತ್ತಿರುವಾಗಲೇ ಅಲ್ಲಿಗೆ ಮಾಧವ ಎಂಬ ಹೆಸರಿನ ಒಬ್ಬ ಬ್ರಾಹ್ಮಣನು ಬಂದನು. ಗುರುಗಳು ಆ ಮಾಧವ ಬ್ರಾಹ್ಮಣನಿಗೆ ಬ್ರಹ್ಮಜ್ಞಾನ ಉಪದೇಶ ಮಾಡಿದರು. ಹಾಗೂ ಅವನಿಗೆ ಚತುರ್ಥಾಶ್ರಮದ ದೀಕ್ಷೆ ಕೊಟ್ಟರು. ಅವನಿಗೆ ಮಾಧವ ಸರಸ್ವತಿ ಎಂಬ ಹೆಸರಿಟ್ಟು ಅವನನ್ನು ತಮ್ಮ ಶಿಷ್ಯನನ್ನಾಗಿ ಮಾಡಿಕೊಂಡರು ಎನ್ನುವಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ. ಜೈ ಗುರುದೇವ ದತ್ತ.